ವಿಶ್ವದೆಲ್ಲೆಡೆ ಮಾತುಕತೆ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಯಾವುದ್ಯಾವುದೋ ಮೂಲೆಯಿಂದ ಬಂದು ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ದಾರೆ. ದೇವರಿಗಲ್ಲ, ದೈವನಿಗೆ ಕೈ ಮುಗಿದು ಹೋಗ್ತಾ ಇದ್ದಾರೆ. ನನ್ನ ಬೇಡಿಕೆಗಳನ್ನು ಈಡೇರಿಸು ಅಂತ ಇದ್ದಾರೆ. ಹೀಗಿರುವಾಗ ಆ ಭಾಗದಲ್ಲೇ ಕೆಲವರಿಗೆ ಇದ್ರ ಬಗ್ಗೆ ಯಾಕೆ ಈ ರೀತಿಯ ಅನುಮಾನ, ಐ ಡೋಂಟ್ ನೋ. ಕೇಳ್ತಾ ಹೋಗೋಣ. ನಂದು ಒಂದೇ ಪ್ರಶ್ನೆ, ನಾನು ಅದನ್ನೇ ನನಗೆ ಗೊತ್ತಿರೋರ ಹತ್ರ ಕೇಳ್ತಾ ಇದ್ದೆ. ಕುತ್ತೂರಿನಲ್ಲಿ ಪಂಜುರ್ಲಿ ದೈವ, ನಾನು ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಕೈ ಮುಗಿಬೇಕು ಅಂದ್ಕೊಂಡಿದ್ದೀನಿ. ದೇಶದ ಹಲವಾರು ಕಡೆಯಿಂದ ಅಲ್ಲಿಗೆ ಬಂದು ಕೈ ಮುಗಿತಾ ಇದ್ದಾರೆ. ಹಾಗಾದ್ರೆ ಅದನ್ನ ಹೆಂಗೆ ಅಂತೀರಿ ನೀವು? ನಾನು ಅವಾಗಲೇ ಹೇಳ್ದಲ್ಲ, ಕುಟುಂಬದ ದೈವ ಬೇರೆ, ತಾಲೂಕು ದೈವ ಬೇರೆ, ನಿಮಗಿದು ಗ್ರಾಮದ ದೈವ ಕುಟುಂಬದ ದೈವ ತರ ಅಂತ ಅನ್ಕೊಂಡಿದ್ದೇನೆ ನಾನು. ಯಾಕಂದ್ರೆ ಹಿಂದ್ಗಡೆ ಮನೆ ಕಾಣ್ತಾ ಇದೆ, ಅದು ಯಾರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಆಯ್ತು, ಗ್ರಾಮದ್ದು ಆದ್ರೂ ತಪ್ಪೇ, ಆ ಗ್ರಾಮಕ್ಕೆ ಅಷ್ಟೇ ಸೀಮಿತ ಅದು. ಅವನು ಇಲ್ಲ ಅಂದ್ರೆ ಅಲ್ಲಿ ಹರಕೆ ಹೊತ್ಕೊಂಡು ಹೋಗ್ಬೇಕು ಅಲ್ಲಿಂದ ಬಂದು, ನಾನು ಹೀಗೆ ಇದೆ ಅಂತ ಹೇಳಿ ಹರಕೆ ಹೊತ್ತು. ನೀವು ಅವಾಗ್ಲಿಂದ ಕಾಯ್ತಾ ಇದ್ರಿ, ಅವ್ರಿಗೆ ಸ್ವಲ್ಪ ಬರ್ಲಿಕ್ಕೆ ಆಗ್ಲಿಲ್ವಂತೆ. ದಯಾನಂದ್ ಜಿ ಕಚಾಲ್ ಅವರು, ಮಾಜಿ ಅಧ್ಯಕ್ಷರು ಜಾನಪದ ಅಕಾಡೆಮಿ, ಲೈನಿಗೆ ತಗೋಬೇಕು. ಓಕೆ, ಸರಿ ಆಯ್ತು, ಲೈನಿಗೆ ತಗೊಳ್ಳೋಣ. ಸರ್ ದಯಾನಂದ್ ಅವರೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ, ಹೇಳಿ ಸರ್. ನೋಡ್ತಾ ಇದ್ರ ಚರ್ಚೆನಾ? ಇಲ್ಲ, ನಾನು ಡ್ಯೂಟಿಯಲ್ಲಿದ್ದೆ. ಓಕೆ, ಪ್ರಶ್ನೆ ಈಗ ಆಲ್ರೆಡಿ ಸುದ್ದಿ ಗೊತ್ತಾಗಿದೆ ಸರ್ ನಿಮಗೆ. ರಿಷಬ್ ಅವರು ಹೋಗಿ ದೈವ ನರ್ತಕರ ಬಳಿ ಕೇಳಿರೋದು, ಅವರ ಅಭಯ ಕೊಟ್ಟು ಕಳಿಸಿರೋದು. ಬಟ್ ಸುಂದರರಾಜ್ ಅವ್ರು ಹೇಳ್ತಾ ಇರೋದು, ನನಗೆ ದೈವ ನರ್ತಕನ ಮೇಲೆಯೇ ಅನುಮಾನ ಅಂತ. ದೈವ ನರ್ತಕನ ಮೇಲೆ ಅನುಮಾನ ಸರ್ ನೀವು ಹೇಳಿದ್ದು? ದೈವ ನರ್ತಕನ ಮೇಲೆ ಅನುಮಾನ ಅಂತಲ್ಲ, ಅಂದ್ರೆ ಅವ್ರು ಹೇಳ್ತಾ ಇರೋದು ನನ್ನ ಮನೆ ದೈವದ ಬಳಿ ಬಂದು ಬೇರೆಯವ್ರು ಹೆಂಗ್ ಕೇಳ್ತಾರೆ ಅಂತ. ಸಾಧ್ಯ ಆಗಲ್ವಾ ಹಂಗೆ? ಒಬ್ಬೊಬ್ರಿಗೆ ಒಂದೊಂದು ದೈವ ಅಂತ ಇರುತ್ತಾ? ನೋಡಿ, ದೈವಾರಾಧನೆಯಲ್ಲಿ ಕೇಳುವವರು ಎಲ್ಲಿ ಬೇಕಾದರೂ ಹೋಗಿ ಕೇಳುವರು, ಅವರದ್ದು ಸ್ವಲ್ಪ ಆಡಿಯೋ, ಅವರ ನಂಬಿಕೆ, ಎಲ್ಲಿ ಬೇಕಾದ್ರೂ ಕೇಳುವರು. ಆದ್ರೆ ದಯಾನಂದಜಿ ಒಂದ್ ನಿಮಿಷ, ಸ್ವಲ್ಪ ಐಡಿ ಇದು ಮಾಡ್ತಾರೆ. ಒಂದ್ ನಿಮಿಷ ದಯಾನಂದಜಿ, ಸೌಂಡ್ ಇಲ್ಲ, ಒಂದ್ ನಿಮಿಷ, ಸ್ವಲ್ಪ ಸೌಂಡ್ ಇದು ಮಾಡ್ಕೊಳ್ಳಿ. ಈಗ ಹೇಳಿ ಸರ್, ಈಗ ಮಾತಾಡಿ ಸರ್. ದೈವಗಳು ಎಲ್ಲಿ ಬೇಕಾದ್ರೂ ಹೋಗಿ ಅವರ ಇಚ್ಛೆ, ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಮಾಡ್ಬೋದು. ಯಾರಾದ್ರೂ ದೈವಗಳಲ್ಲಿ ಆಯ್ಕೆ ಮಾಡೋದು ಅಂತಿದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಅದು ಅವರ ಖುಷಿ. ಅದು ಅಲ್ಲಿ ಮಾಡ್ಬೇಕು, ಇಲ್ಲಿ ಮಾಡ್ಬೇಕು ಅಂತ ಇಲ್ಲ. ಆದ್ರೆ ಅಲ್ಲಿ ಇರುವುದೆಂತಂತ ಹೇಳಿ, ಈಗ ನಾವು ದೈವ ಕ್ಷೇತ್ರಗಳು ಅಂತ ಇರ್ತವೆ ಒಂದೊಂದು. ಈಗ ದೈವದ ಪ್ರಾರ್ಥನೆಯನ್ನು ಮಾಡುವಾಗ ಒಂದು ದೈವಕ್ಕೆ ಈಗ ತುಂಬಾ ಕಾಂಪ್ಲಿಕೇಶನ್ ವಿಷಯಗಳು ಏನು, ಈಗ ಒಬ್ಬರಿಗೆ ನೇಮದ ದೈವಾರಾಧನೆಯ ಸಮಸ್ಯೆಗಳು. ಹಲೋ, ಕೇಳಿಸ್ತಾ ಇದೆ? ಯಾವ ರೀತಿ ಅಂತ ಹೇಳಿದ್ರೆ, ಅವರು ಯಾವುದೇ ಕಾರಣಕ್ಕೂ ದೈವಾರಾಧನೆಯನ್ನ ಸಾರ್ವಜನಿಕವಾಗಿ ಚಲನಚಿತ್ರದಲ್ಲಿ ಮಾಡುವಂಥದ್ದು ತಪ್ಪೆ. ಅದಕ್ಕೆ ಯಾವುದೇ ದೈವಗಳು ಅಪ್ಪಣೆ ಕೊಡುವುದಿಲ್ಲ, ಕೊಟ್ಟರು ತಪ್ಪೆ ಅದು. ನಾವು ಅದನ್ನು ಹಿಂಗ್ ಬರ್ತಾ ಇದ್ದೀರಾ, ಇವ್ರು ಹಿಂಗ್ ಹೋಗ್ತಾ ಇದಾರೆ, ನೀವು ಹಿಂಗ್ ಬರ್ತಾ ಇದ್ದೀರಾ. ಓಕೆ, ನನ್ನ ಪ್ರಶ್ನೆ ಕೇಳ್ಬಿಡ್ತೀನಿ, ಕೇಳಿ ದಯಾನಂದ್ ಅವರೇ. ಅಂದ್ರೆ ಸಿನಿಮಾದಲ್ಲಿ ನಮ್ಮ ದೈವವನ್ನ ತೋರ್ಸೋ ಹಂಗಿಲ್ಲ, ಆಚರಣೆ ತೋರ್ಸೋ ಹಂಗಿಲ್ಲ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ದೇವರೇ ಅಪ್ಪಣೆ ಕೊಡ್ತಲ್ವಾ? ಯಾವುದೇ ರೀತಿಯ ಅಡಚಣೆ ಇಲ್ಲದೆ ನಿನ್ ಸಿನಿಮಾ ಮಾಡಪ್ಪ, ನಿನ್ ಪರವಾಗಿ ನಾನು ಇರ್ತೀನಿ ಅಂತ ದೈವನೇ ಅಪ್ಪಣೆ ಕೊಡ್ತಲ್ವಾ? ಅದು ನಾವು ತೋರಿಸಿದ್ವಿ. ಅದು ಬಹಳ ನೋಡಿ, ಅವರ ಸಿನಿಮಾ ಮಾಡೋದಕ್ಕೆ ದೈವ ಅಪ್ಪಣೆ ಕೊಡ್ತದೆ. ಆದ್ರೆ ದೈವದ ಪ್ರದರ್ಶನವನ್ನ ಯಾವುದೇ ಕಾರಣಕ್ಕೂ ದೈವ ಅಪ್ಪಣೆ ಕೊಡೋ ಆಗಿಲ್ಲ. ಯಾಕಂತ ಹೇಳಿದ್ರೆ ದೈವಕ್ಕೆ ಒಂದು ಪೂರ್ವ ಪರಂಪರೆ ಅಂತಿದೆ, ಕಟ್ಟುಪಾಡಿದೆ. ಅದು ಆ ಕಟ್ಟುಪಾಡಿನ ಚೌಕಟ್ಟಿನೊಳಗೆ ನೇಮನಡಾವಳಿ ನಡೆಯಬೇಕು. ಆ ಚೌಕಟ್ಟನ್ನ ಯಾರು ಕೂಡ, ಅದು ಅಲಿಖಿತ ಸಂವಿಧಾನ ನಮ್ಮ ದೈವಾರಾಧನೆ, ಅದನ್ನು ಯಾರು ಮೀರುವ ಆಗಿಲ್ಲ. ಯಾವುದೇ ಕಾರಣಕ್ಕೂ ದೈವಗಳು ಕೂಡ ಹೇಳಿದ್ರೆ ಅದು ತಪ್ಪೇ. ತೋರಿಸಿದ್ರು ಅದ್ಭುತವಾಗಾಯ್ತು. ಬರೀ ನಮ್ ರಾಜ್ಯದವರೆಲ್ಲ, ಹೊರ ರಾಜ್ಯ ಹೊರ ದೇಶದವರೆಲ್ಲ ನೋಡ್ಕೊಂಡು ಮೆಚ್ಚುಗೆಯನ್ನ ಪಟ್ರು. ದೇವ್ರು ಒಂಥರ ದೈವನು ಖುಷಿಯಾಗಿ ಇವರು ಹರಕೆನೆಲ್ಲ ತೀರ್ಸಿದ್ರು. ಅದೆಲ್ಲ ಏನಂತೀರಿ ಹಂಗಾದ್ರೆ? ಕಾಂತಾರ ಫಸ್ಟ್ ಅಲ್ಲಿ ನೋಡಿದ್ವಲ್ಲ. ನೋಡಿ, ದೈವಾರಾಧನೆಯನ್ನ ವಿಶ್ವದವರು ನೋಡಿದ್ರು, ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನೀವೊಂದು ಸೂಕ್ಷ್ಮ ತಿಳುವಳಿಕೆಯುಳ್ಳವರನ್ನು ಯೋಚಿಸ್ಬೇಕು. ಕಾಂತಾರ ಚಲನಚಿತ್ರದ ಬಗ್ಗೆ ನನಗೆ ಕೂಡ ಬಹಳ ಮೆಚ್ಚುಗೆ ಆಗಿದೆ, ನಾನು ಕೂಡ ಅದನ್ನು ಮೆಚ್ಚುತ್ತೇನೆ. ಕೇಳಿ ಸ್ವಲ್ಪ, ನಾನು ಮೆಚ್ಚುತ್ತೇನೆ. ಆದ್ರೆ ಅದರಲ್ಲಿ ದೈವದ ಪ್ರದರ್ಶನವನ್ನ ನಾನು ವಿರೋಧಿಸ್ತೇನೆ. ಕಾಂತಾರದಲ್ಲಿ ಕಂಬಳ ಬಂದಿದೆ, ಎಲ್ಲ ತುಳುನಾಡಿನ ಒಂದು ಸಂಸ್ಕೃತಿ ಅನಾವರಣ ಆಗಿದೆ. ಒಂದು ಕಥಾ ಹಂದರ, ಅವರ ನಟನೆ ಬಹಳ ಅದ್ಭುತ ಆಗಿದೆ.
ಅದನ್ನು ನಾನು ಯಾವುದೇ ಕಾರಣಕ್ಕೂ ಒಳ್ಳೇದನ್ನು ಒಳ್ಳೇದಂತ ಹೇಳ್ಬೇಕಲ್ವಾ, ಕೆಟ್ಟದನ್ನು ಮಾತ್ರ ಕೆಟ್ಟದಂತ ಹೇಳ್ಬೇಕು. ಅದರಲ್ಲಿ ಅದ್ರಲ್ಲಿ ನಮ್ಮ ಕೆಟ್ಟದ್ದು ಯಾವ್ದು ಹೇಳಿ? ನಾವು ಕೆಟ್ಟದ್ದು ಅಂತ ಹೇಳೋದು, ನಾವು ಅಲ್ಲಿ ದೈವಾರಾಧನೆ ಯಾವ ರೀತಿ ತುಳುನಾಡಿನ ಕೊಡಿಯಡಿಯಲ್ಲಿ ನಡೆಯುತ್ತದೋ ಅದನ್ನು ಯಥಾವತ್ತಾಗಿ ಮಾಡುವಂಥದ್ದು, ಅದು ನಮ್ಮಲ್ಲಿ ಅಪ್ಪಣೆ ಇಲ್ಲ ಅದಕ್ಕೆ. ಒಂದು. ಎರಡನೇದಾಗಿ ಕೇಳಿ, ಯಾವುದು? ಈಗ ಕಾಂತಾರ ಸೆಕೆಂಡ್ಗೆ ಅಪ್ಪಣೆ ಸಿಕ್ತು ಅಂತ ಹೇಳಿದ್ದೆಲ್ಲ ಸುಳ್ಳು. ಅದನ್ನ ವಿರೋಧ ಮಾಡಿದ್ದು ಒಂದು ಟೀಮ್, ನಿಮ್ಮ ರೀತಿಯಲ್ಲಿ ಒಂದು ಜನರು. ಬೇಡ ಹಂಗೆ ತೋರ್ಸೋದು ಬೇಡ, ನಮ್ಮ ಆಚರಣೆಯನ್ನ ಆನೇರಲ್ಲಿ ಅಥವಾ ಸಿನಿಮಾ ಚಿತ್ರೀಕರಣ ಮಾಡೋದು ಬೇಡ ಅಂತ ಹೇಳಿದ್ದು ಜನರ ಗುಂಪು. ಬಟ್ ದೈವ ನರ್ತಕರೇ ಅಥವಾ ದೈವನೇ ಹೋಗಿ ನೀನು ಮಾಡು, ನೀನ್ ಪರವಾಗಿ ನಾನು ಇದ್ದೀನಿ ಅಂತ ಅಭಯ ಕೊಟ್ಟಿದ್ದು ಸುಳ್ಳ? ನೋಡಿ, ಇಲ್ಲಿ ಒಂದು ಕಡೆ ಅಭಯ ಕೊಡ್ತು ಅಂತ ಹೇಳಿದ್ರೆ ನೀವು, ಇನ್ನೊಂದು ಕಡೆ ದೈವ ಏನು ಅಪ್ಪನೆ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಬೇರೆ ತಂಡದವರು ಹೋಗಿ ಕೇಳುವಾಗ ದೈವ ಹೇಳ್ತು ನನ್ನ ಚಲನಚಿತ್ರವನ್ನ ಯಾವುದೇ ರೀತಿ ನನ್ನ ಪ್ರದರ್ಶನ ಮಾಡೋ ಹಾಗೆಲ್ಲ, ಇನ್ನೊಂದು ಕಡೆ ದೈವಗಳ ಅಪ್ಪನೆ ಬರ್ತದೆ. ಹಾಗಾದ್ರೆ ಅದು ಸುಳ್ಳ? ಅದನ್ನ ನೀವ್ ಹೇಳ್ಬೇಕು ಸರ್. ನಾವು ಇದನ್ನೆಲ್ಲ ಕೇಳಿ ನೋಡ್ತಾ ಇರೋರು, ನಿಮ್ಮನ್ನು ಅನುಸರಿಸ್ತಾ ಇರೋರು, ಹಿಂಗಿದೆ ಅಂತ ಕರಾವಳಿ ಭಾಗದಲ್ಲಿ ಈ ತರ ಆಚರಣೆ ಇದೆ ಅಂತ ನೋಡಿದ್ದೆ ಕಾಂತಾರ ಸಿನಿಮಾ ಬಂದ್ಮೇಲೆ ನಮಗೆ ಗೊತ್ತಾಗಿದೆ. ಹಂಗೆ ಕೇಳ್ಬಿಟ್ಟು ನೋಡಿ. ಅಂದ್ರೆ ನನ್ನ ಪ್ರಶ್ನೆ ಹಾಗಾದ್ರೆ, ಕಾಂತಾರ 2 ಅದೆಲ್ಲವನ್ನ ಮೀರಿ ರಿಷಬ್ ಶೆಟ್ಟಿ ಕೈ ಹಾಕ್ತಾ ಇದ್ದಾರೆ, ದೈವವನ್ನ ಮೀರಿ, ದೈವಗೆ ಒಂದು ಏನ್ ಹೇಳ್ತಾರೆ ಅದನ್ನ ಮೀರಿ ಅವರು ಕೈ ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತಾ ಕಾಂತಾರ 2 ಹಾಗಾದ್ರೆ? ಅದ್ರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತೇ ಇಲ್ಲಲ್ಲ. ನಾವು ಹೇಳುವಂತದ್ದು ಕಾಂತಾರ 2ನ ರಿಷಬ್ ಶೆಟ್ಟಿ ಅವರ ಅದ್ಭುತ ಯಶಸ್ಸನ್ನ ಪಡೆಯಬೇಕು ಅಂತ ನಾವು ಹಾರೈಸ್ತೇವೆ. ಓಕೆ. ಅವರು ಯಾಕಂತ ಹೇಳಿದ್ರೆ ನಮ್ಮ ನೆಲದವರು, ನಮ್ಮ ಭಾರತೀಯರವರು, ನಮ್ಮ ತುಳುನಾಡಿನವರು, ಅವರ ಅದ್ಭುತ ಯಶಸ್ಸು ಪಡಿಬೇಕಂತಲೇ ನಾವು ಹಾರೈಸ್ತೇವೆ. ಆದ್ರೆ ಅವರ ಹತ್ರ ವಿನಂತಿ, ನಾವು ಯಾವುದೇ ಕಾರಣಕ್ಕೂ ಯಾವುದು ಮಾಡಬಾರದು, ಯಾವುದು ಮಾಡಬಹುದು, ಅದನ್ನ ಅವರೊಬ್ಬ ಆ ದೈವಾರಾಧಕನಾಗಿ ತಿಳಿದು ಮಾಡಬೇಕು ಅಂತ ನಾವು ಅವರಿಗೆ ಸಲಹೆ ಕೊಡೋದಷ್ಟೇ. ಅವರು ರಿಷಬ್ ಶೆಟ್ಟಿ ಅವರು ವಿಶ್ವಮಾನ್ಯ ಆಗ್ಬೇಕು. ಅವರಿಗೆ ನಾನು ಹೇಳುವಂತದ್ದು, ಇವತ್ತು ಹಿಂದಿ ಚಲನಚಿತ್ರವನ್ನ ಮೀರಿಸಿದಂತ ಸಾಧನೆಯನ್ನು ಮಾಡಿದ್ರೆ ಅದರ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ರಿಷಬ್ ಶೆಟ್ಟಿ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ನಾವು ಹೇಳುವಂತದ್ದು ಅವರ ಯಶಸ್ಸು, ಅವರ ಸಾಧನೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ನೋವಿಲ್ಲ, ನಮ್ಗೆ ಬಹಳ ಖುಷಿ. ಆದ್ರೆ ನಾವು ಅವರದ್ದು ಹೇಳುವಂತದ್ದು, ನಮ್ಮ ಊರಿನ ಸಾಧಕ, ನಮ್ಮ ನೆಲದ ಸಾಧಕ, ನಮ್ಮ ನೆಲದ ಸಂಸ್ಕೃತಿಯನ್ನು ಯಾವ ರೀತಿ ಪ್ರತಿಬಿಂಬಿಸ್ಬೇಕು ಅನ್ನೋಂತ ಮೂಲ ಚೌಕಟ್ಟಿದೆ, ಆ ಚೌಕಟ್ಟಿನೊಳಗೆ ಪ್ರತಿಬಿಂಬಿಸ್ಲಿ ಅಂತ ನಾವು ಅವರಿಗೆ ಹೇಳುವಂತದ್ದು. ಚೌಕಟ್ಟಿ ಮೀರಿ ಕಾಂತಾರ 1 ಪ್ರದರ್ಶನ ಮಾಡಿದ್ರು ರಿಷಬ್ ಅವರು ಅಂತ ಅನ್ಸುತ್ತಾ ದಯಾನಂದ್ ಅವರೇ ನಿಮ್ಗೆ? ನೋಡಿ, ಅವರಿಗೆ ಅರಿವಿಲ್ಲದೆ ಆಗಿದೆ ಅದು ಪಾಪ. ನಾನು ಹೇಳುವಂತದ್ದು, ಅವರಿಗೆ ಕೆಲವೊಂದು ಸಾರಿ ನೋಡಿ, ನಾವು ಹೇಳ್ತೇವೆ ಒಂದು ನ್ಯಾಯದಾನ ಪದ್ಧತಿ ಇರ್ತದೆ. ಒಬ್ಬ ಅತ್ಯಾಚಾರಿಯ ಪರವಾಗೂ ಒಂದು ನ್ಯಾಯ ಸಿಗುವಂತದ್ದು ಇರ್ತದೆ, ಅನ್ಯಾಯಗಾರನ ಪರವಾಗೂ ಅವನಿಗೆ ಒಂದೊಂದು ಸಾರಿ ನ್ಯಾಯ ಸಿಗ್ತದೆ, ತಪ್ಪು ಮಾಡಿದವನಿಗೆ ನ್ಯಾಯ ಸಿಗ್ತದೆ. ಹಾಗಂತ ಹೇಳಿದ್ರೆ ಅದು ನ್ಯಾಯ ಅಂತ ಹೇಳಕ್ ಆಗೋದಿಲ್ಲಲ್ಲ, ಅಲ್ಲಿ ಎಲ್ಲೋ ವ್ಯತ್ಯಾಸ ಆಗಿದೆ ಅಂತ ಅರ್ಥ. ನಂದು ಒಂದು ಚಿಕ್ಕ ಪ್ರಶ್ನೆ ಇದೆ. ಇದು ಅವರ ಅರಿವಿಗೆ ಬರದಲ್ಲೇ ಇರುವಂತಹ ಆಗಿರೋ ತಪ್ಪು, ಕಾಂತಾರದಲ್ಲಿ ದೈವವನ್ನ ಪ್ರದರ್ಶನ ಮಾಡಿರೋದು ಅಂತ ದಯಾನಂದ್ ಅವ್ರು ಹೇಳ್ತಾ ಇದ್ದಾರೆ. am I right? ನಾನ್ ನೇರ ಹೇಳೋದು ಅಂತ ಹೇಳಿದ್ರೆ, ದೈವವನ್ನ ಪ್ರದರ್ಶನ ಮಾಡುವುದು ನೋಡಿ, ಈಗ ಯಕ್ಷಗಾನದಲ್ಲಿ ಒಂದು ದೈವದ ರೀತಿ ಬರ್ತದೆ, ಯಕ್ಷಗಾನೀಯ ಶೈಲಿಯಲ್ಲಿ. ಅದನ್ನ ನಾವು ತೋರಿಸುವುದಕ್ಕೆ ನಮ್ಮ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಮತ್ತೆ ದೈವಾರಾಧನೆಯ ಒಂದು ಆ ಬಣ್ಣ, ಆ ಗಗ್ಗರ, ಅಣಿ, ಸಿರಿ, ಅಲಂಕಾರ, ಯಾವ ಒರಿಜಿನಲ್ ಪ್ರಕ್ರಿಯೆ ಇದೆ ಈ ಹಿಂದೆ ಕೆಲವು ಕಡೆ ನಡೆದಿದೆ. ಆವಾಗ ಮಾಧ್ಯಮ ಅಷ್ಟು ಬಲಿಷ್ಠ ಆಗಿರ್ಲಿಲ್ಲ. ತಪ್ಪೇನಿದೆ ಸರ್, ದೈವ ಹೀಗಿದೆ, ಆ ಭಾಗದ ಆಚರಣೆ ಹೀಗಿದೆ, ಅವರನ್ನ ಆ ದೈವವನ್ನ ಕರಾವಳಿ ಭಾಗದ ಜನ ಈ ರೀತಿಯಾಗಿ ನಂಬ್ತಾರೆ, ನಾವು ಅವರಿಗೆ ಒಂದು ನಂಬಬೇಕು, ಕೈ ಮುಗಿಬೇಕು, ಹೋಗಿ ನೋಡ್ಬೇಕು ಅಂತ ಜನ ಅಂದ್ಕೊಳ್ಳೋದ್ರಲ್ಲಿ, ಜನರಿಗೆ ಅದನ್ನ ಪರಿಚಯ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಸರ್? ದೈವಕ್ಕೆ ಇರುವಂತಹ ಸಮಸ್ಯೆ ಒಂದು ಗುಂಪಿಗೆ ಏನಾದ್ರೂ ಆಗ್ತಾ ಇದೆಯಾ? ಅದು ನೀವು ಒಂದು ಗುಂಪು ಅಂತ ಹೇಳಿಕ್ ಆಗುದಿಲ್ಲಮ್ಮ. ಮತ್ತೆ ದೈವಾರಾಧನೆ ಅನ್ನುವಂಥದ್ದು ಕೇವಲ ಒಂದು ಗುಂಪಿದ್ದಲ್ಲ, ಅದು ಶತಶತಮಾನ ಕಾಲದಿಂದ ಅನಾಚೂನವಾಗಿ ನಡೆದುಕೊಂಡು ಬಂದಿರುವಂಥದ್ದು. ಇದರಲ್ಲಿ ಕೇವಲ ಆ ದೈವ ಕಟ್ಟುವವನಿಗೆ ಮಾತ್ರ ಹಕ್ಕಿರುವುದಲ್ಲ, ಅಲ್ಲಿ 16 ಗುತ್ತಿದೆ, 16 ಒಳಗುತ್ತಿದೆ, 16 ಸೇವಾನಿರತರಿದ್ದಾರೆ, ಪ್ರತಿಯೊಬ್ಬರಿಗೂ ಅದರ ಮೇಲೆ ಹಕ್ಕಿದೆ. ಅದು ಒಂದು ಚೌಕಟ್ಟಲ್ಲ. ಅದನ್ನ ಬಗ್ಗೆ ನೀವು ನಮ್ಮನ್ನು ಕುಳಿತುಕೊಳ್ಳಿಸಿ ಮಾತಾಡೋದಂತಿದ್ರೆ
ಅದಕ್ಕೆ 24 ಗಂಟೆ ಸಾಲದ ಅದರ ಬಗ್ಗೆ ವಿಸ್ತಾರವಾಗಿ ಅದು ನಿಜ ವಿವರಿಸುವುದಕ್ಕೆ ನಿಜ ಅಷ್ಟಿದೆ. ನಿಜ 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 ಬಟ್ ನನ್ನ ಅಷ್ಟಿದೆ. ಪ್ರಶ್ನೆ ಇರೋದು ನಾನು ಹೇಳುವಂತದ್ದು ಎಂತ ಗೊತ್ತಲ್ಲ, ನಿಜವಾಗಿ ನಾನು ರಿಷಬ್ ಶೆಟ್ಟಿ ಅವರ ದೊಡ್ಡ ಅಭಿಮಾನಿ. ಈಗಲ್ಲ ಅವರೇ ಇದೇನು ಸಾಧಿಸದ ಇದಲ್ಲ, ಈ ಹಿಂದಿನ ಕೆಲವೊಂದು ಅಲ್ಲ ಚಲನಚಿತ್ರ ಅದಿರ್ಲಿ, ದಯಾನಂದ್ ಅವರು ವೃಷಭ್ ಅವರ ಅಭಿಮಾನಿ, ಸುಂದರ್ ಅವರು ಅಭಿಮಾನಿ, ಖುಷಿ ಪಡ್ತೀರಿ ನಿಮ್ಮೂರ್ ಹುಡ್ಗ ಬೆಳಿತಾ ಇದ್ದಾನೆ ಅಂತ, ಫೈನ್, ಅದೆಲ್ಲವೂ ಫೈನ್. ನನ್ನ ಪ್ರಶ್ನೆ ಇಷ್ಟೇ, ಗೊತ್ತಿರೋದನ್ನ ಜನರಿಗೆ ಗೊತ್ತುಪಡಿಸುವಂತದ್ದು ತಪ್ಪಾ? ಅದು ದೈವದ ವಿಚಾರ ಆಗಿರ್ಬೋದು, ಅದು ಕೂಡ ಒಳ್ಳೆ ರೀತಿಯಲ್ಲಿ ಇವ್ರೇನಾದ್ರೂ ಅದಕ್ಕೆ ನೆಗೆಟಿವ್ ಶೇಡ್ ಕೊಟ್ಟಿದ್ರೆ ತಪ್ಪು ಅಂದ್ರೆ ಫೈನ್. ನೀವು ಗೊತ್ತಿರೋದನ್ನ ಗೊತ್ತುಪಡಿಸು ತಪ್ಪ ಅಂತ ಪ್ರಶ್ನಿಸ್ತಾ ಇದ್ದೀರಿ. ಹೌದು, ಈಗ ದೈವಾರಾಧನೆಯ ವಿಚಾರ ಗೊತ್ತಿಲ್ಲ ಅಂತ ಹೇಳುವಂತದ್ದೇ ತಪ್ಪು. ಇಲ್ಲ ಸರ್, ಈಗ ಇಲ್ಲ ವಿಶ್ವಕ್ಕೆ ಇಲ್ಲ ಇಲ್ಲ, ಈ ಗೊತ್ತಿದೆ. ಮಾತು ನಾನು ಒಪ್ಪಲ್ಲ. ಕಾಂತಾರ ಸಿನಿಮಾ ಬರೋ ತನಕ ಮೈಸೂರು, ಹಳೆ ಮೈಸೂರು ಭಾಗದ ಜನಕ್ಕೆ ಗೊತ್ತಿರ್ಲಿಲ್ಲ ಇದು, ಅದು ಭ್ರಮೆ. ಬೇರೆ ರಾಜ್ಯದವರಿಗೆ ಗೊತ್ತಿರ್ಲಿಲ್ಲ. ನೀವು ಒಪ್ಕೊಳ್ತೀರಾ ಈ ಮಾತನ್ನ? ಇಲ್ಲಮ್ಮ, ಗೊತ್ತಿರ್ಲಿಲ್ಲ. ಈಗ ಸರಿ ಅಲ್ಲ, ನೀವು ಒಪ್ಪದೆ ಇರಬಹುದು. ನೀವು ಒಪ್ಪಿದ್ದನ್ನು ನಾವು ಒಪ್ಬೇಕಂತ ಏನಿಲ್ಲ, ನಾನು ಒಪ್ಪಿದ್ದನ್ನು ನೀವು ಒಪ್ಬೇಕಂತಿಲ್ಲ. ಇಲ್ಲ ಇಲ್ಲ, ನನ್ನ ಪ್ರಶ್ನೆ ನಿಮಗೆ ಅರ್ಥ ಇಲ್ಲ, ಆಗ್ಲಿಲ್ಲ. ನಾನು ದಯಾನಂದ್ ಹೇಳುದು ಅವರೇ, ನನ್ನ ಪ್ರಶ್ನೆ ಕೇಳಿಯಮ್ಮ, ಅರ್ಥ ಆಗ್ಲಿಲ್ಲ. ಸರಿಯಾಗಿ ತುಳುನಾಡಿನ ದೈವಾರಾಧನೆ ಅಂತ ಒಂದು ಚಾನಲ್ ಅನ್ನೇ ಬಿಡಿಸಿ ನೋಡಿದ್ರೆ ಅದರಲ್ಲಿ ಎಲ್ಲಾ ರೀತಿಯ ವಿವರಗಳು ನಿಮ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತದೆ. ಅದು ಕೂಡ ಒರಿಜಿನಲ್ ಆ ಕ್ಷೇತ್ರದ ಕಟ್ಟುಪಾಡುಗಳು, ಪರಂಪರೆಗಳು, ನೇಮ ನಡವಳಿಕೆಗಳು ಸಿಗ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಓದ್ಕೊಂಡ್ ತಿಳಿಬಹುದು, ಸಿನಿಮಾದಲ್ಲಿ ಅದನ್ನ ಪ್ರದರ್ಶನ ಮಾಡಿ ಹಿಂಗಿದೆ ಆ ಭಾಗದ ಆಚರಣೆ ಅಂತ ತಿಳ್ಕೊಳ್ಳೋದು ತಪ್ಪ ಹಂಗಾದ್ರೆ? ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪ್ರಶ್ನೆ ನಾವು ತಪ್ಪಾ ಸರ್ ಇದು? ಹೇಳುವಂತದ್ದು ಆ ಕ್ಷೇತ್ರಕ್ಕೆ ಹೋಗಿ ತಿಳಿಬೇಕು ಅಂತ ನಾವು ಹೇಳುವಂತದ್ದು. ಕತ್ತಲ್ ಸರ್, ಹಾ, ಇವಾಗ ಅದೊಂದು ಚರ್ಚೆ ಒಂದು ಕಡೆ ಇದೆ, ನೀವು ಹೇಳ್ತಾ ಇರೋದು ಇದು ಇಲ್ಲಿ ಸ್ವಲ್ಪ ಇವರಿಗೂ ಅದು ಅರ್ಥ ಆಗ್ತಾ ಇಲ್ಲ. ನೀವು ಅದನ್ನು ಪ್ರಾರಂಭವಾಗಿ ಹೇಳಿದ್ರಿ, ಬರೀ ದೈವ ನರ್ತಕನಿಗೆ ಒಬ್ಬನಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು. ಅಲ್ಲ, ಚಾಕರಿ ಮಾಡುವವರು ಅಂತಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕೆಲಸ ಬೇರೆ ಬೇರೆ ಇಲ್ಲ, ನಾನು ಮಾತಾಡ್ತಿಲ್ಲ, ಇಲ್ಲಿ ಕೇಳಿ, ಇಲ್ಲಿ ಆಯ್ತು, ಕೆಲವೊಂದು ನನಗೆ ಅರ್ಥ ಆಗ್ತಿಲ್ಲ, ಒಪ್ಕೊಳ್ತೀನಿ. ಯಾಕಂದ್ರೆ ಆ ಭಾಗದ ಪೂರ್ತಿ ಅವ್ರಿಗೆ ಆಚರಣೆ ಅರ್ಥ ನನಗೆ ಆಗುತ್ತೆ, ಹೊಸದು correct, ಅಷ್ಟೇ, ಅದು ಬಿಟ್ರೆ ಇನ್ನೇನು ಅಲ್ಲ. ನನ್ನ ಪ್ರಶ್ನೆ, ಸಿನಿಮಾದಲ್ಲಿ ತೋರಿಸುವಂತದ್ದು ತಪ್ಪಾ, ಒಳ್ಳೆ ರೀತಿಯಲ್ಲಿ ತೋರಿಸುವಂತದ್ದು ತಪ್ಪಾ, ಅಲ್ಲಿ ಏನ್ ಆಗ್ತಾ ಇದೆ ಅಂತ ಜನರಿಗೆ ತೋರಿಸುವಂತದ್ದು ತಪ್ಪಾ? ಕತ್ತಲ್ ಸರ್ ಏನ್ ಹೇಳ್ತಾರೆ ಅಂದ್ರೆ ಒಂದು ಕಟ್ಟುಪಾಡಿದೆ, ಆ ಪ್ರಕಾರ ತೋರಿಸಿ, ಸೀದಾ ತೋರ್ಸೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ನಾನು ಅವರ ಹತ್ರ ಹೇಳ್ತೇನೆ ಕೇಳಿ. ಆಯ್ತು, ಅವ್ರಿಗೆ ಗೊತ್ತಿಲ್ಲದಾಯ್ತು. ಇದು ಈಗ ಕತ್ತಲ್ ನನ್ನ ಸರ್ ಮಾತಲ್ಲಿ ಕೇಳಿ, ಅವರಿಗೆ ಒಂದು ಅರ್ಥ ಆಗುವ ಮಾತಲ್ಲಿ ಹೇಳ್ತೇನೆ ನಾನು. ಓಕೆ, ಕೇಳಿ ಅಮ್ಮ, ಒಂದು ನಾಟಕ ನಡೆಯುತ್ತದೆ, ಅಲ್ಲ ಚಲನಚಿತ್ರವೇ ನಡೆಯುತ್ತದೆ. ಒಬ್ಬ ವಿಲನ್, ಒಂದು ಹತ್ಯೆ ಮಾಡುವಂತ ಇದು ನಡೀತದೆ, ಘಟನೆ ನಡೀತದೆ, ಹೌದಲ್ವಾ? ಲಾಂಗ್ ಹಿಡಿದು ಕೊಚ್ಚುವಂತ ನಡೀತದೆ. ಅದು ಕೊಚ್ಚುವಾಗೆ ಭಾಸ ಆಗುವಂತದ್ದು ಮಾತ್ರ, ಅದು ನೈಜತೆ ಬರುವುದಲ್ಲ, ನಿಜವಾಗಿ ಅಲ್ಲ, ನಮ್ಗೆ ಕಾಣುವುದಾಗಿ, ಹೌದಲ್ವಾ? ಇದು ಆ ನೈಜವಾಗಿ ಅದನ್ನು ಪ್ರದರ್ಶಿಸಬಾರದು. ಅದು ಎಲ್ಲಿ ದೈವದ ಕೊಡಿಯಡಿಯಲ್ಲೇ ಕಾಣಬೇಕು. ಇನ್ನು ಮುಂದೆ ಏನು ಅಂತ ಹೇಳಿದ್ರೆ, ದೈವದ ಕೊಡಿಯಡಿಯ ಆ ಒಂದು ಸಾಮಾಜಿಕ ನ್ಯಾಯದಾನ ಪದ್ಧತಿ, ನಮ್ಮ ಆಚರಣಾ ಪದ್ಧತಿ, ಆರಾಧನಾ ಪದ್ಧತಿ, ಅದು ಏನಾಗ್ತದೆ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಅದು ಚಲನಚಿತ್ರದಲ್ಲಿ ಬರುವಂತದ್ದು, ಅದು ಮೂಲ ನಂಬಿಕೆ ಅಲ್ಲ, ಅದು ಮೌಢ್ಯ ಅನ್ನುವ ರೀತಿಯಲ್ಲಿ ಜನರು ತಿಳ್ಕೊಂಡ್ರೆ ಅದಕ್ಕೆ ಇದೊಂದು ಕಾರಣ ಆಗ್ತದೆ. ನೀವು ಈಗ ನೋಡ್ತಾ ಇದ್ದೀರಿ, ಸಿಕ್ಕಲ್ಲಿ ರೀಲ್ಸ್ ಬರ್ತಾ ಇದೆ, ಒಂದು ವೇದಿಕೆಯಲ್ಲಿ ಪ್ರದರ್ಶನ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವರು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಅದೇ ಪ್ರೇರಣೆ ಆಗಿದೆ ಅಂತ ಹೇಳಿ. ಓಕೆ, ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ವಿರಾಮ ತಗೊಳ್ಳೋ ಟೈಮ್ ಆಗಿದೆ ದಯಾನಂದ್ ಸರ್, ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ವಿರಾಮದ ಬಳಿಕ ನಾನು ಆರಂಭದಲ್ಲೇ ಹೇಳಿದೆ, ನನ್ನ ಚರ್ಚೆ ಇದ್ದಿದ್ದು ಇದು ಹೇಗೆ ನಡೆಯುತ್ತೆ, ಆಚರಣೆ ಹೇಗೆ ಅಂತ ಕೇಳೋಕೆ. ಬಟ್ ಗೆಸ್ಟ್ಗಳೇ ಇದರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಐ ಡೋಂಟ್ ನೋ, ಸಿನಿಮಾದಲ್ಲಿ ಅದನ್ನು ಹಾಕಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಬಿಡೋದು ಬೇಡ, ಚರ್ಚೆನ ಮುಂದುವರ್ಸೋಣ.